ಇವತ್ತು ಯೋಗಿ ಆದಿತ್ಯನಾಥ್ ಬಂದ ಮೇಲೆ ಇಡೀ ಉತ್ತರ ಪ್ರದೇಶ ಸಂಪೂರ್ಣ ಬದಲಾವಣೆ ಆಗಿದೆ. ಯಾವ ಒಬ್ಬ ಮುಖ್ಯಮಂತ್ರಿ ಲೀಡರ್ಶಿಪ್ ತೆಗೆದುಕೊಂಡಂಥವ್ರು ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ರೀತಿ ಉತ್ತಮ ಆಡಳಿತ ಕೊಡ್ತಾರೆ, ಅದರ ಮೇಲೆ ಅಲ್ಲಿ ಜನರಿಗೆ ಒಂದು ನೆಮ್ಮದಿ ಇರ್ತದೆ. ಆದರೆ ಇವತ್ತು ಕರ್ನಾಟಕದಲ್ಲಿ ಜನರ ನೆಮ್ಮದಿಯನ್ನು ಕೆಡಿಸುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಅವ್ರ ಬೇಜವಾಬ್ದಾರಿ ಹೇಳಿಕೆಗಳೇ ಇವತ್ತು ಆಡಳಿತ ವ್ಯವಸ್ಥೆ ಕುಸಿದಿದೆ ಅನ್ನುವಂಥದ್ದು ಇದು ಸಾಕ್ಷಿ ಅನ್ನುವಂಥ ಮಾತನ್ನು ಹೇಳ್ತೀನಿ. ಅದಕ್ಕಾಗಿ ಇವತ್ತು ನಿನ್ನೆ ಅರೆಸ್ಟ್ ಆಗಿದೆ, ಇವತ್ತು ಬೆಳಗಿನ ಅರೆಸ್ಟ್ ಆಗಿದ್ದಾನೆ, ಯಾರು ಗಿರೀಶ್ ಅನ್ನುವಂಥ ವ್ಯಕ್ತಿ ಆಗಿದ್ದಾನೆ. ಆದರೆ ಇದನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗಿ ಅವ್ರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಮಾಡಬೇಕು. ಅದು ಬಿಟ್ಟು ಏನೋ ಅರೆಸ್ಟ್ ಮಾಡಿದ್ದೇವೆ ಅಂತ ಸುಮ್ಮ ಕೂತ್ರೆ ಇದು ಯಾವುದೂ ಆಗೋದಿಲ್ಲ. ಸರಿಯಾಗಿ ಸಾಕ್ಷಿಪೂರ್ವವನ್ನು ಇದು ಮಾಡಿಕೊಂಡು ಇವತ್ತು ಸರಿಯಾದಂಥ ಶಿಕ್ಷೆ ಕಾನೂನು ವ್ಯವಸ್ಥೆ ಆಗುವಂಥದ್ದು ಮಾಡಿದ್ರೆ ಮಾತ್ರ ಆ ಒಂದು ಅಂಜಲಿಯ ಆತ್ಮಕ್ಕೆ ನೆಮ್ಮದಿ ಅಥವಾ ಆತ್ಮಕ್ಕೆ ಒಂದು ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ ಇದೆ. ಇಲ್ಲದಿದ್ದರೆ ಇದೇ ರೀತಿ ನಡ್ಕೊಂತ ಹೋಗ್ತದೆ. ಮತ್ತು ಸರ್ಕಾರ ಅನ್ನುವಂಥದ್ದು ಇದ್ರ ಬಗ್ಗೆ ಇವತ್ತು ನಾನು ಹೇಳಿಕೆ ಕೊಟ್ಟರು, ಅದಕ್ಕೆ ಪರಮೇಶ್ವರ್ ಏನೋ ಒಂದು ಗೇಲಿ ಮಾಡೋದು. ನಾ ಹೇಳಿದ್ದೀನಿ, ಇವತ್ತು ನೀವು ಹೋಮ್ ಮಿನಿಸ್ಟರ್ ಅದೀರಿ ಪರಮೇಶ್ವರ್. ಈಗ ನಿನ್ನೆ ನಾವೊಂದು ಹೇಳಿಕೆ ಕೊಟ್ಟಿದ್ದಕ್ಕೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಸಂಗನೂರು ಹೇಳಿದ್ರು. ಈಗ ಏನಂದರೆ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ಎಷ್ಟು ಕೊಲೆ ಆಗ್ಯೋದು ಕೇಳೇನೋ ಅಂತಂತಾರೆ. ಅಂದರೆ ಹಿಂದೆ ಆ ಸರ್ಕಾರ ಇದ್ದಾಗ ಇಷ್ಟು ಕೊಲೆ, ಈ ಸರ್ಕಾರ ನಮ್ಮ ಸರ್ಕಾರ ಇದ್ದಾಗ ಇಷ್ಟು ಕೊಲೆ ಆಗೋದು ಕಾಮನ್ ಅಂತ ಹೇಳ್ದಂಗೆ ಆತಲ್ಲ. ನೀವು ಆಯ್ತಪ್ಪ ಹಿಂದೆ ಸರ್ಕಾರ ಯಾವಾಗ ಕೊಲೆ ಅದು ಬಿಟ್ಟಿದ್ದು ಅದನ್ನು ಬಿಡ್ರಿ, ಅದು ಅಂಕೆ ಸಂಖ್ಯೆ ತೊಗೊಂಡು ಇವತ್ತು ನಿಮ್ಮ ಸರ್ಕಾರ ನಡೆಸುವಾಗ ಒಂದೂ ಕೊಲೆ ಆಗಿಲ್ಲ ಅಂದರೆ ನಿಮ್ಗೆ ಶಬಾಸ್ಗಿರಿ ಕೊಡ್ತೀನಿ ನಾನು. ಆ ರೀತಿ ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕು ನೀವು. ಅದನ್ನು ಮಾಡಲಾರ್ದೇ ಇವತ್ತು ಪ್ರತಿಪಕ್ಷದವ್ರು ಏನು ಟೀಕೆ ಮಾಡ್ತಾರೆ ಅದಕ್ಕೆ ಭಾಳ ಒಂದು ಗಂಭೀರ ರೀತಿ ಇಲ್ಲದೆ ಟೀಕೆ ಮಾಡುವಂಥ ವ್ಯವಸ್ಥೆ ಇದೆಯಲ್ಲ. ಹೀಗಾಗಿ ಇದು ಹೋಮ್ ಮಿನಿಸ್ಟ್ರು ಮತ್ತು ಮುಖ್ಯಮಂತ್ರಿಗಳು ಫೇಲ್ಯೂರ್ ಅಂತ ಅನಿಸ್ತದೆ ನನಗೆ. ಅದಕ್ಕೆ ಇನ್ನು ಇದೇ ರೀತಿ ಮುಂದುವರೆದರೆ ಭಾಳಷ್ಟು ಇನ್ನೂ ಅನಾಹುತಗಳು ಆಗ್ತವೆ. ಇತ್ತೀಚೆಗೆ ಗುಲ್ಬರ್ಗದಲ್ಲಿರುವಂಥ ಘಟನೆ ನೀವು ನೋಡಿದ್ರಿ. ಒಬ್ಬ ಯುವಕನನ್ನು ಬೆತ್ತಲೆ ಮಾಡಿ ಅವರಿಗೆ ವಿದ್ಯುತ್ತಿನ ಶಾಕ್ ಕೊಡುವಂಥ ಏನಿದೆಯಲ್ಲ, ವಿಡಿಯೋದಲ್ಲಿ ಭಾಳ ಜನ ನೋಡಿರ್ಬೋದು. ಆ ಧೈರ್ಯ ಯಾಕೆ ಬರ್ತದೆ? ಇವತ್ತು ನೇಹಾ ಹಿರೇಮಠನ ಮರ್ಡರ್ ಮಾಡಿದ್ರಲ್ಲ, ಆ ಧೈರ್ಯ ಆ ಹುಡುಗ ಯಾಕೆ ಬರ್ತದೆ? ಇವತ್ತು ಇಲ್ಲಿ ಮುಂಜಾನೆ 5 ಗಂಟೆಗೆ ಬಂದು ಬಾಗಲ ಬಡದು ಮರ್ಡರ್ ಮಾಡಿ ಹೋಗ್ಕಂದ್ರೆ ಆ ಧೈರ್ಯ ಯಾಕೆ ಬರ್ತದೆ? ಲಾ ಆ್ಯಂಡ್ ಆರ್ಡರ್ ಇಲ್ಲದಂಥ ಪರಿಸ್ಥಿತಿ ಇದ್ದಾಗ ಇದೆಲ್ಲ ಧೈರ್ಯ ಬರ್ತದೆ. ಕೊಲ್ಯಾಪ್ಸ್ ಆದಾಗ ಇದೆಲ್ಲ ಧೈರ್ಯ ಬರ್ತದೆ. ಅದಕ್ಕಾಗಿ ಕರ್ನಾಟಕದಲ್ಲಿ ಕಂಪ್ಲೀಟ್ ಲಾ ಆ್ಯಂಡ್ ಆರ್ಡರ್ ಕೊಲ್ಯಾಪ್ಸ್ ಆಗಿದೆ, ಸರ್ಕಾರ ಫೇಲ್ಯೂರ್ ಆಗಿದೆ. ಇದು ದಿನನಿತ್ಯ ನಡ್ಕೊಂಡು ಹೋಗಿದೆ. ಇಷ್ಟಾದ ಮೇಲೂ ಸಹಿತಿಗೆ ಇವತ್ತು ಯಾರಾದರೂ ಬಂದು ಇಲ್ಲಿ ಗೃಹ ಸಚಿವರು ಒಂದು ಮೀಟಿಂಗ್ ತೊಗೋಬೇಕಾಯ್ತಲ್ಲ, ಇಲ್ಲಿ ಅಧಿಕಾರಿಗಳು ಏನು ಕೆಲಸ ಮಾಡ್ತಿದ್ರು ಇದು ಕೇಳಬೇಕಾಯ್ತಲ್ಲ. ಅವರು ಅಮ್ಮ ಬಂದು ನಿಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಯಾರೋ ಒಬ್ಬರು ಇನ್ಸ್ಪೆಕ್ಟರ್ ಒಬ್ಬರನ್ನ ಕಾನ್ಸ್ಟೇಬಲ್ನ ಸಸ್ಪೆಂಡ್ ಮಾಡಿದ್ರಿ. ಹೈಯರ್ ಅಥಾರಿಟಿ ಏನು ಮಾಡ್ತಾರೆ ಹಂಗಾರೆ? ಹೈಯರ್ ಅಥಾರಿಟಿಗೆ ಜವಾಬ್ದಾರಿ ಇಲ್ಲ ಹಾಗಾದರೆ? ಯಾರೋ ಒಬ್ಬರನ್ನ ಮಾಡೋದು ಸಸ್ಪೆಂಡ್ ಮಾಡೋದು, 15 ದಿವಸ ಆದಮೇಲೆ ರಿಸ್ಟೋರ್ ಮಾಡೋದು, ಇದು ನಡೆದೈತಿ. ಈ ನಾಟಕ ಬಿಡ್ರಿ. ಇದನ್ನೇ ನಿಮಗೆ ಗಂಭೀರತೆ ಇದ್ದರೆ ಇಲ್ಲಿ ಬಂದು ಕುಂದಿರ್ಬೇಕಾಗಿತ್ತು, ಕುಂತು ಮೀಟಿಂಗ್ ಮಾಡಬೇಕಾಗಿತ್ತು. ಅವತ್ತು ನಾನು ಹೇಳಿದೆ ನೇಹಾ ಹಿರೇಮಠ ಮರ್ಡರ್ ಆದಾಗ ಮುಖ್ಯಮಂತ್ರಿ ಇಮಿಡಿಯೇಟ್ಲಿ ವಿದಿನ್ ಎ ಶಾರ್ಟ್ ಸೆಕೆಂಡ್ ಬಂದು ಬಿಡಬೇಕಾಗಿತ್ತು ಇಲ್ಲಿ ಹೆಲಿಕಾಪ್ಟರ್ ತೊಗೊಂಡು. ಎಲ್ಲೆಲ್ಲಿ ಇಲೆಕ್ಷನ್ಗೆ ಹೋಗೋ ಬದಲಿ ಇಲ್ಲೊಂದು ಬಂದು ವಿಸಿಟ್ ಮಾಡಿ ಅವರು ಧೈರ್ಯ ತುಂಬಿದರೆ ಅದೊಂದು ವಾತಾವರಣ ಬದಲಿ ಹಾಕಿತ್ತು. ಅದೇ ರೀತಿ ಇವತ್ತು ಹೋಮ್ ಮಿನಿಸ್ಟರ್ ಬಂದು ಇಲ್ಲಿ ಕುಂತು ಒಂದು ಮೀಟಿಂಗ್ ತೊಗೊಂಡು ಇಲ್ಲಿ ಪೊಲೀಸ್ ಕಮಿಷನರ್ ಇಲ್ಲಿ ಅಧಿಕಾರಿಗಳಿಗೆ ಡೈರೆಕ್ಟ್ ಕೊಟ್ಟು ಏನು ಹುಬ್ಳಿಗಾಡದಲ್ಲಿ ಏನು ನಡೀತಾ ಇದೆ, ಏನು ಮಾಡ್ತಾ ಇದ್ರಿ ನೀವು ಕೇಳಬೇಕಾಯ್ತಲ್ಲ, ಕ್ವಶನ್ ಮಾಡಬೇಕಾಯ್ತಲ್ಲ. ಸುಮ್ಮನೆ ಅಸಡ್ಡೆಯಿಂದ ಉತ್ತರ ಕೊಡಿದ್ರೆ ನೀವೇನು ಗೃಹ ಇಲಾಖೆಯಿಂದ ನಿರ್ವಹಣೆ ಮಾಡೋದ್ರಲ್ಲಿ ಪಾರಾಗೋದಿಲ್ಲ ನೀವು ಅನ್ನುವಂಥ ಮಾತನ್ನು ಹೇಳ್ತೀನಿ. ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಇದು ಯಾವುದನ್ನು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ಇದೇ ರೀತಿ ಆಗ್ತದೆ. ಇದೇ ರೀತಿ ಮುಂದುವರೆದರೆ ಆಡಳಿತ ವ್ಯವಸ್ಥೆ ಮುಂದುವರೆದರೆ ಸರ್ಕಾರದ ವ್ಯವಸ್ಥೆ ಕೊಲ್ಯಾಪ್ಸ್ ಆಗ್ತದೆ. ಜನ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಕೊನೆಗೆ ಜನ ಚೀಮಾರಿ ಹಾಕುವಂಥ ಪರಿಸ್ಥಿತಿ ಬರ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ ಬಯಸಿದೆ.